ಹೆಣ್ಣಿನ ಜೀವನ ಇಷ್ಟೇನಾ? ಹೆಣ್ಣು ಹುಟ್ಟಿದಾಗಿಂದನೇ ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇರ್ತಾಳೆ. ಅದು ಹುಟ್ಟಿದ ಮನೆಯಿಂದನೂ ಹೋಗಿರೋ ಮನೆವರೆಗೂ ಒಂದೇ ಸರಿಯಾಗಿ ಒಂದೊಂದು ಹೆಣ್ಮಕ್ಳು ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ಸೊ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಹಾಗೆಯೇ ಅದ್ರ ಅನುಗುಣವಾಗಿ ಒಂದಷ್ಟು ಹೆಣ್ಮಕ್ಳು ತುಂಬ ಅಂದರೆ ತುಂಬಾ ನೋವು ತಿಂತಾ ಇರ್ತಾರೆ. ಏನೆಲ್ಲ ನೋವು ತಿಂತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಎಲ್ಲ ಸಾಂತ್ವನ ನಾವು ಹೇಳ್ಬೋದು, ಅವರು ಯಾವ ರೀತಿ ನಮಗೆ ನಾವು ಅವ್ರಿಗೆ ನೋವು ಕೊಡ್ತಾ ಇರ್ತೀರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರೋ ಪ್ರತಿಯೊಂದು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ಆ ವಿಡಿಯೋದಲ್ಲಿ ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಗೆ ಯಾವ ರೀತಿಯಾದರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋ ಬಗ್ಗೆ ನೀವು ಕೇಳಿರೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ಟಾಪಿಕ್ಗೆ ಬರೋದಾದರೆ, ಹೆಣ್ಣಿನ ಜೀವನ ಇಷ್ಟೇನಾ? ಕೆಲವೊಂದು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಹುಟ್ಟಿದಾಗಿನಿಂದ ಹೋಗಿದ್ದ ಮನೆಯವರೆಗೂ ಅಂದರೆ ಸಾಯೋವರೆಗೂ ಅವ್ರಿಗೆ ಒಂದೇ ರೀತಿ ನೋವಿರುತ್ತೆ. ಏನಪ್ಪ ಅಂದರೆ ಹುಟ್ಟಿದ ತಕ್ಷಣ ಹೆಣ್ಮಕ್ಳು ಕೆಲವೊಬ್ಬರು ಅದೃಷ್ಟ ದೇವತೆ ಅಂತಾರೆ, ಇನ್ನು ಕೆಲವ್ರನ್ನ ನೀನು ಹುಟ್ಟಿದಾಗಿಂದ ನನಗೆ ಕಷ್ಟ ಬಂದ್ಬಿಡ್ತು ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಅಂತ ಇರ್ತಾರೆ. ಏನು ಅಂತ ಹೇಳೋಕ್ಕೋದ್ರೆ, ಈಗ ಒಬ್ಬ ತಾಯಿ ಗರ್ಭದಲ್ಲಿ ಮಗು ಬೀಳುತ್ತೆ ಅಂದಾಗ ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ನೀನು ಬಂದೆ ಅಂದರೆ ಒಬ್ಬ ಸೊಸೆಯಾಗಿ ಹೋದಾಗ ಸ್ಟಾರ್ಟ್ ಆಗುತ್ತೆ. ನೀನು ಬಂದಮೇಲೆ ನಮಗೆ ದರಿದ್ರ ಬಂತು, ನಿನ್ನ ಹೊಟ್ಟೆಯಲ್ಲಿ ಮಗು ಬಿತ್ತು, ಅವಾಗ ನಮಗೆ ತಿನ್ನೋದು ಊಟ ಇಲ್ಲದೆ ಆಗೋಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಅದು ಚುಚ್ಚಿ ನೀನು ಬಂದಮೇಲೆ ಹೀಗಾಯಿತು ಅಂತೇಳಿ ಆ ತಾಯಿನ ನಿಂದಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತಾಗಿ ಏನಾದರೂ ಹೆಣ್ಮಗು ಆಗಿಬಿಟ್ರೆ, ನೀನು ದರಿದ್ರ ನಮ್ಮ ಮನೆಗೆ, ನೀನು ಹಾಗೆ, ನೀನು ಹುಟ್ಟಿದ ಟೈಮಲ್ಲಿ ನನ್ನ ಕೆಲಸ ಆಗಲಿಲ್ಲ, ನೀನು ಹುಟ್ಟಿದಾಗಿಂದ ನಮ್ಗೆ ಇನ್ನೂ ದರಿದ್ರ ಹೊಡ್ಕೊಂತು, ಕೆಲಸ ಆಗಲಿಲ್ಲ ಅಂತ ಹೇಳಿ ಅದು ಚಿಕ್ಕ ಅಂದರೆ ಕಣ್ಣು ಬಿಟ್ಟಿರುತ್ತೆ ಮಗು, ಆ ಕಣ್ಣು ಬಿಟ್ಟೇ ಇರೋಲ್ಲ, ಇನ್ನು ಬಿಟ್ಟೇ ಇಲ್ಲ ಅಂದಾಗಿಂದ ಸ್ಟಾರ್ಟ್ ಆಗುತ್ತೆ. ಅದು ನರ್ಕನೇ ಸ್ಟಾರ್ಟ್. ಅದನ್ನು ನೋಡಿದಾಗೆಲ್ಲ ಹುಟ್ಟಿರೋದು ಹೆಣ್ಮಗು, ಅದರಲ್ಲೂ ದರಿದ್ರ ಓದ್ಕೊಂಬಂದು ಹುಟ್ಟೈತೆ. ಎಲ್ಲರೂ ಮಹಾಲಕ್ಷ್ಮಿ ಅಂತಾರೆ, ನಮಗೆ ದರಿದ್ರವಾಗಿ ಹುಟ್ಟಿದ್ದಾಳೆ ಅಂತ ಹೇಳಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಬೆಳೀತಾ ನಿನ್ನ ಮುಖ ನೋಡ್ಕೊಂಡು ಹೋದ್ರೆ ನಂಗೆ ಕೆಲಸ ಆಗಲ್ಲ, ನೀನು ಅಲ್ಲಿರು ಇಲ್ಲಿರು, ನೀನು ಹೀಗೆ ನೀನು ಹಾಗೆ ಅಂತ ಹೇಳಿ ಆ ಮಗುನ ಚುಚ್ಚಿ ಅಂದು ಅದು ದೊಡ್ಡದಾಗಿ ಅದು ಮನೆಗೆ ಇನ್ನೊಂದು ಮನೆಗೆ ಹೋದಾಗ ಸೊ ಅಲ್ಲಿ ಕೂಡ ಅದೇ, ನಿನ್ನ ಮುಖ ನೋಡಿಕೊಂಡ್ರೆ ಕೆಲಸ ಆಗೋದಿಲ್ಲ, ನೀನು ನಮ್ಮ ಮನೆಗೆ ಬಂದರೆ ನಮಗೆ ದರಿದ್ರ ಹೊಡ್ಕೊಂತು, ಇದಕ್ಕೆ ಮುಂಚೆ ನಾನು ಹೇಗೋ ಇದ್ವಿ ನಾವು, ನಮ್ಮ ಕೈಲಾದಷ್ಟು ಮಾತ್ರ ನಾವು ಹೇಗೋ ಒಂದು ನೆಮ್ಮದಿಯಾಗಿದ್ರಿ, ನೀನು ಬಂದಾಗಿಂದ ನಮ್ಗೆ ದರಿದ್ರ ಹೊಡ್ಕೊಂತು, ಸೊಸೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ, ಹಾಗೆ ನೀನು ದರಿದ್ರ ತೊಗೊಂಬಂದಿದ್ಯಾ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಆ ಹೆಣ್ಣು ಮಗು ಪರಿಸ್ಥಿತಿ ನೀವೇನಾದರೂ ಯೋಚನೆ ಮಾಡೋದಾದರೆ, ಹುಟ್ಟಿದಾಗಿಂದ ತಂದೆ ತಾಯಿ ಅಣ್ಣ ತಮ್ಮ ಇವರೆಲ್ಲನೂ ನೀನು ಸರಿ, ನೀನು ಹಾಗೆ, ನೀನು ಹೀಗೆ, ನೀನು ಹುಟ್ಟಿದಾಗಿಂದ ನಮಗೆ ಕಷ್ಟ ಬಂದ್ಬಿಡ್ತು, ನಮ್ಮ ಅಪ್ಪ ಅಮ್ಮ ಹೋಗಿದ್ದು ಕೆಲಸ ಆಗಿಲ್ಲ, ನೀನು ಹುಟ್ಟಿಲ್ಲ ಅಂದರೆ ಚೆನ್ನಾಗಿರೋದು, ನೀನು ಹುಟ್ಟಿದ ಮೇಲೆ ನಮ್ಗೆ ಇಷ್ಟು ಕಷ್ಟ ಬಂತು, ನೀನು ಹುಟ್ಟಿಲ್ಲ ಅಂದರೆ ನಾವು ಇನ್ನೂ ಎಷ್ಟೋ ಚೆನ್ನಾಗಿರ್ತಿದ್ವಿ, ಇನ್ನೂ ಎಲ್ಲೋ ಇರ್ತಿದ್ವಿ ಅಂತ ಹೇಳಿ ಅವ್ರ ಚುಚ್ಚಿ ಅನ್ನೋದಲ್ಲದೆ ಅದನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡು, ಸರಿ ನಾನು ಇಲ್ಲೇನೋ ನಮ್ಮ ಅಪ್ಪ ಅಮ್ಮ ತಾನೇ ಅಂದಿದ್ದು, ನನ್ನ ಅಣ್ಣ ತಮ್ಮಂದ್ರೆ ತಾನೇ ಅಂದಿದ್ದು, ಸರಿ ನಾನು ಇಲ್ಲೇನೋ ಕಷ್ಟಪಡ್ತಾಯಿದ್ದೀನಿ, ಹೋಗಿದ್ದ ಮನೇಲಾದರೂ ನೆಮ್ಮದಿಯಾಗಿರ್ತೀನ, ನನ್ನ ಗಂಡ ಅಲ್ಲಾದರೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಒಂದು ಹೋಪ್ಸ್ ಮೇಲೆ ಹೆಣ್ಣು ಬದುಕಿರ್ತಾಳೆ. ಸೊ ಏನಾದರೂ ತಪ್ಪು ದಾರಿ ಹಿಡಿದ್ರೆ ಅಪ್ಪ ಅಮ್ಮನಿಗೆ ನೋವಾಗುತ್ತೆ, ಅಣ್ಣ ತಮ್ಮಂದ್ರಿಗೆ ನೋವಾಗುತ್ತೆ, ಬೇಡ ಅವರೇ ತಾನೇ ಅಂದಿದ್ದು, ನಾನು ಅವ್ರಿಗಿರೋ ರೈಟ್ಸ್ ಇನ್ನು ಯಾರಿಗೂ ಇರಲ್ವಾ, ಅವರೇ ಅನ್ಬೇಕಾಗಿರೋದು ನನ್ನ, ಆದ್ರೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊತಾರೆ, ನನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ, ನಂಗೆ ನಾಳೆ ಕಷ್ಟ ಅಂದಾಗ ಅವರೇ ನೋಡೋದು ಅಂತ ಹೇಳಿ ಒಂದು ಹೋಪ್ಸ್ ಇಟ್ಟಿರ್ತಾಳೆ ತಂದೆ ತಾಯಿ ಮೇಲೆ, ಅಣ್ಣ ತಮ್ಮಂದ್ರ ಮೇಲೆ. ಸೊ ಇವ್ರಿಗೇನು ಅನಿಸುತ್ತೆ, ದರಿದ್ರ ಇಲ್ಲಿಂದ ತೊಲಗಿದ್ರೆ ಸಾಕು, ಆಮೇಲೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಇವರು ಯಾವುದೋ ಒಂದು ಮನೆಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಇವ್ರು ಸೈಲೆಂಟಾಗಿ ಹೋಗ್ತಾರೆ. ಸೊ ಇವ್ರು ಸೈಲೆಂಟ್ ಆದಮೇಲೆ ಮತ್ತೆ ಅಲ್ಲಿ ನರ್ಕ ಸ್ಟಾರ್ಟ್ ಆಗ್ತಾ ಇರುತ್ತಲ್ಲ. ಸೊ ಅವಳಿಗೆ ಆಲ್ರೆಡಿ ರೂಢಿ ಆಗೋಗಿರುತ್ತೆ ಅನ್ಸ್ಕೊಂಡು. ಸೊ ಇಲ್ಲಾದರೂ ನೆಮ್ಮದಿಯಾಗಿರ್ತೀನಿ ಅಂದರೆ ಇಲ್ಲೋ ಅದೇ ಬಾಳ ಅದೇ ನೋವು, ಹೋಗಲಿ ಬಿಡು ಇಲ್ಲಾದರೂ ಸಹಿಸ್ಕೊಂಡು ಹೋಗೋಣ ಅಂದರೆ ಮತ್ತೆ ಮಗು ಏನಾದರೂ ಹೊಟ್ಟೆ ಒಳಗಡೆ ಬಿದ್ದರೆ ಅದು ಮತ್ತೆ ಅದಕ್ಕೊಂದು ಸ್ಟಾರ್ಟ್ ಮಾಡ್ತಾರೆ, ಅದು ಹಾಗೆ ಹೀಗೆ ಅಂತ. ಅವಳಿಗೆ ಟೋಟಲಿ ಜೀವನ ಏನಾಗ್ಬಿಡುತ್ತಂದರೆ ಒಂದು ಬೇಲಿ ಇದ್ರ ಮೇಲೆ ಬಟ್ಟೆ ಬಿದ್ದಂಗೆ ಆಗುತ್ತೆ.
ಬಿಟ್ಟರೆ ಚುಚ್ಚುತ್ತೆ, ಜೋರಾಗಿ ಬಿಡಿಸ್ಕೊಳ್ಳೋಕೆ ಹೋದರೆ ಹರಿದೋಗುತ್ತೆ, ನಿಧಾನವಾಗಿ ಬಿಡಿಸೋಕ್ಕೂ ಆಗೋದಿಲ್ಲ, ಹಾಗೆ ಬಿಡೋದಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇನ್ನಿರ್ತಾಳೆ. ಸೊ ಅಪ್ಪ ಅಮ್ಮ ಯಾರು ಹೇಳಿ ಕೇಳಿ ಮಕ್ಕಳು ದರಿದ್ರ ಹೊತ್ಕೊಂಬಂದಿರೋದಿಲ್ಲ. ನಮ್ಮ ಹಣೆ ಬರ ಚೆನ್ನಾಗಿರೋದಿಲ್ವೋ, ಇಲ್ಲ ಅವ್ರ ಹಣೆ ಬರ ಚೆನ್ನಾಗಿರೋದಿಲ್ವೋ, ಇಲ್ಲ ನಮಗೆ ಯಾವ ಇದರಿಂದ ಕೈ ಕೆಲಸ ಕೊಡಿರೋದಿಲ್ವೋ. ಸೊ ಅವ್ರು ಹುಟ್ಟಿದ ತಕ್ಷಣವೇ ದರಿದ್ರ ಆಗಿ ಬಂದಿರೋದಿಲ್ಲ. ಅವರು ಮಗುನೇ ಅಲ್ವಾ. ಹುಟ್ಟಿದಾಗ ನಾವು ಎಳೆ ಮಗು ಮುಖ ನೋಡ್ತೀವಲ್ಲ, ಆ ಮಗು ಮುಖದಲ್ಲಿ ಯಾವ ನಿಷ್ಕಲ್ಮಶನೂ ಇರೋದಿಲ್ಲ. ಸೊ ದೊಡ್ಡವ್ರು ಆತ ಅವರಲ್ಲಿ ಒಂದು ಭೇದ ಭಾವ, ದ್ವೇಷ, ಅವರು ಕಪಟ, ಇದನ್ನೆಲ್ಲ ಅವ್ರಿಗೆ ಬೆಳೀತಾ ಬರುತ್ತೆ ಹೊರತು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಯಾವುದೇ ನಿಷ್ಕಲ್ಮಶವಾಗಿರುತ್ತೆ, ಕಲ್ಮಶ ಇರೋದಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಿಮ್ಗೆ ಎಷ್ಟೇ ನೋವಿರಲಿ ಹೋಗಿ ಒಂದು ಚಿಕ್ಕ ಮಗು ಮುಖ ನೋಡ್ಬಿಡಿ, ನಿಮ್ಮ ದುಃಖ ಎಲ್ಲ ಮರ್ತೋಗ್ಬಿಡುತ್ತೆ, ಅಷ್ಟು ಸಂತೋಷ ಆಗುತ್ತೆ ನಿಮಗೆ. ಸೊ ಯಾರೂ ಮಕ್ಕಳನ್ನ ನೀನು ದರಿದ್ರ, ನೀನು ಲಕ್ಷ್ಮಿ ಅಂತ ಹೇಳಿ ಅವು ಹೋಗಬೇಡಿ. ಯಾಕಂದರೆ ಈಗ ಆಲ್ಮೋಸ್ಟ್ ಯಾರೂ ಅಂತ ಇಲ್ಲ, ಬಟ್ ಆದರೂ ಕೆಲವೊಂದು ಕಡೆ ಇದೆ, ಆದರೂ ಅವ್ರ ಮನಸ್ಸಲ್ಲಿರುತ್ತೆ, ನನಗೇನಾದರೂ ಹೆಣ್ಮಗು ಆದರೆ ಲಕ್ಷ್ಮಿ ಬರುತ್ತಾ, ಇಲ್ಲ ನನಗೆ ಹೆಣ್ಮಗು ಆದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿನೇ ಬಂದಂಗೆ ಅಂತ. ಬಟ್ ಹೆಣ್ಣು ಗಂಡು ಇಲ್ಲ ಹುಟ್ಟಿದ ಮೇಲೆ ಕೆಲಸ ಆಗಬೇಕು ಬೇಡ ಅನ್ನೋದು ಸೆಕೆಂಡ್ರಿ. ಇನ್ನೊಂದೇನಪ್ಪ ಅಂದರೆ, ನನ್ನ ಮಗಳು ಹುಟ್ಟಿದಾಗ ನಾವು ತುಂಬ ಕಷ್ಟದಲ್ಲಿದ್ರಿ. ಹೇಗಪ್ಪ ಅಂದರೆ, ಒಂದು ತಿನ್ನೋದಕ್ಕೆ ಊಟನೂ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು ನಮಗೆ. ಸೊ ನಾವು ತುಂಬ ಕಷ್ಟ ಫೇಸ್ ಮಾಡಿದ್ವಿ. ಅವ್ರು ನಮ್ಮ ಮನೇಲಿ ಕೆಲ್ಸಕ್ಕೆ ಹೋದ್ರೇ ನಾವು ಊಟ ಮಾಡ್ತಿದ್ದಿದ್ದು. ಅವ್ರಿಗೆ ಡೆಂಗು ಬಂದಾಗ, ನನ್ನ ಮಗಳು ಚಿಕ್ಕ ಪಾಪು, ಸೊ ಅದನ್ನೆಲ್ಲ ನಾವು ಫೇಸ್ ಮಾಡಿದಾಗ ನಾವು ನನ್ನ ಮಗಳನ್ನ ಯಾವತ್ತೂ ನೀನು ದರಿದ್ರ ಅಂತ ಹೇಳಿರಲಿಲ್ಲ. ಸೊ ಅವಳು ಬೆಳೀತಾ ಏನಾಯಿತು ಅಂದರೆ, ನಾವು ಕಷ್ಟಪಡೋದು ಜಾಸ್ತಿ ಮಾಡಿದ್ವಿ, ಕೆಲಸ ಮಾಡ್ಕೊಳ್ತಾ, ಅವರು ಕಷ್ಟಪಡ್ತಾ, ನಾನು ಕಷ್ಟಪಡ್ತಾ, ಆಮೇಲೆ ಸರಿ ಹೋಟೆಲ್ ಇಟ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋಟೆಲ್ ಇಟ್ಮೇಲೆ ನಾವು ಆರಾಮಾಗಿದ್ದೀವಿ. ಸೊ ನಮ್ಮ ಕಷ್ಟ ಜಾಸ್ತಿ ಆಯಿತು. ಹೆಂಗೆ ಅಂದರೆ, ಕಷ್ಟನೇ. ಹೋಟೆಲ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಲಲ್ಲಿ ನಿಲ್ಲೋದಕ್ಕೆ ಜಾಗ ಇರೋದಿಲ್ಲ, ತಿನ್ನೋದಕ್ಕೂ ಟೈಮ್ ಇರೋದಿಲ್ಲ, ಒಂದೊಂದು ಟೈಮ್ ಟೀ ಕಾಫಿಯಲ್ಲಿ ಕಾಲು ಹಾಕಬೇಕಾಗುತ್ತೆ, ಮಾಡಿರೋದು ನೋಡಿ ನಮಗೆ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಇರೋದು. ನನ್ನ ಮಗಳು ಹುಟ್ಟಿದ್ರಿಂದ ನಂಗೆ ಲಕ್ಷ್ಮಿ ಬಂತು ಅಂತ ಹೇಳ್ತಾ ಇಲ್ಲ, ನಾವು ಕಷ್ಟಪಡ್ತಾ ಇರೋದ್ರಿಂದ ನಮಗೆ ಇವತ್ತು ನಾವಿಷ್ಟು ನೆಮ್ಮದಿಯಾಗಿರೋಕ್ಕಾಗ್ತಾಯಿದ್ದೀವಿ. ಸೊ ಅಕಸ್ಮಾತ್ ನಾವೇನಾದ್ರು ನನ್ನ ಮಗಳು ಹುಟ್ಟಿದ್ರು ನನಗೆ ಲಕ್ಷ್ಮಿ ಬಂದುಬಿಡುತ್ತೆ ಅಂತೇಳಿ ನಾನು ಕೈ ಕಟ್ಕೊಂಡು ಕೂತ್ಕೊಂಡಿದ್ರೆ, ನನ್ನ ಗಂಡ ಕೈಕೊಂಡು ಕೂತ್ಕೊಂಡಿದ್ರೆ ಕೂಡ ನಮಗೆ ಆ ಕೆಲಸ ಆಗ್ತಿರ್ಲಿಲ್ಲ. ಇಬ್ಬರೂ ಕತ್ತೆ ದುಡ್ದಂಗೆ ನಾವು ಚೆನ್ನಾಗಿರಬೇಕು, ನಾವು ಲೈಫಲ್ಲಿ ಮುಂದಕ್ಕೆ ಬರಬೇಕು ಅಂತ ಹೇಳಿ ಅಷ್ಟು ಕಷ್ಟಪಡ್ತಾ ಇರೋದಕ್ಕೇ ಇವತ್ತು ನನ್ನ ಮಗುಗೂ ಒಂದು ನೆಲೆ ಅಂತ, ಅವಳು ಒಂದು ಎಜುಕೇಷನ್ಗೆ ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ಮಾಡಿಕೊಂಡು ನಾವು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇರೋದು. ಸೊ ಇದೆಲ್ಲ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು. ಯಾವುದೇ ಕೂತಿದ್ದ ಜಾಗಕ್ಕೆ ಬರೋದಿಲ್ಲ, ನಾವು ಕಷ್ಟಪಟ್ಟರೆ ದೇವರು ಕೂಡ ನಮಗೆ, ನಾವು ಕಷ್ಟಪಡ್ತಾ ಇರೋದಕ್ಕೆ ಪ್ರತಿಫಲ ಸಿಗುತ್ತೆ ಹೊರತು ನಮಗೆ ಯಾವುದು ಜಾಸ್ತಿ ಆಗೋದಿಲ್ಲ. ನಾನು 10 ರೂಪಾಯಿ ಕೂಡಿಟ್ರೆ ನನಗೆ 100 ರೂಪಾಯಿ ಆಗುತ್ತೆ ಹೊರತು ನನಗೂ ಒಂದೇ ಸತಿ ನಾನು ಅಲ್ಲಿ ಏನು ಹಿಡಿದ್ರೆ ನನಗೆ 100 ರೂಪಾಯಿ ಸಿಗುತ್ತೆ ಅಂದರೆ ಅದು ಸುಳ್ಳು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.